ಶ್ರೀಮನ್ಮಧ್ವಾಚಾರ್ಯರು ಸದಾಚಾರ ಸ್ಮೃತಿಯನ್ನು ಹೇಳಿದ್ದಾರೆ. ಅದು ಎಲ್ಲ ಭಕ್ತರಿಗೆ ಅರ್ಥ ಆಗೋದಿಲ್ಲ ಅಂಥೇಳಿ ವಾದರಾಜ ಸ್ವಾಮಿಗಳು ಟ್ರಾನ್ಸ್ಲೇಟ್ ಮಾಡ್ತಾರೆ. ದಿನಗಳನ್ನು ಕಳೆವ ಜನರೇ ಸುಜನರೋ. ಎಷ್ಟು ಗಂಟೆಗೆ ಏಳಬೇಕು, ಎಷ್ಟು ಗಂಟೆಗೆ ಮಲಗಬೇಕು, ಮಧ್ಯದಲ್ಲಿ ಏನು ಮಾಡಬೇಕು. ನಾವು ಹೇಳಬೇಕಾದ ಟೈಮ್ ಹೇಳ್ತಾರೆ. ಅರುಣೋದಯದಲೆದ್ದು ಆಚಮನ ಕೃತ್ಯದಲ್ಲಿ ಪರಿಶುದ್ಧರಾಗಿ ಇಹ ಪರಗಳಿಂದ ಎರಡು ವಿಧ ಸುಖವೀವ ಗುರುಮಧ್ವ ಮುನಿವರರ ಪರಮಮತ ಪಿಡಿದು ಹರಿಚರಿತಾಮೃತವ ಸವಿದು ದಿನಗಳನ್ನು ಕಳೆವ ಜನರೇ ಸುಜನರೋ. ಎಷ್ಟು ಗಂಟೆಗೆ ಹೇಳಬೇಕು? ಅರುಣೋದಯದಲೆದ್ದು. ಅರುಣೋದಯ ಅಂದರೆ ಸೂರ್ಯೋದಯಕ್ಕಿಂತ 1.5 ಗಂಟೆ ಹಿಂದೆ, ಮುಂಚೆ. ಅರುಣೋದಯದಲೆದ್ದು. ಅರುಣೋದಯ ಅಂದರೆ ಸೂರ್ಯೋದಯ 6 ಗಂಟೆಗಿದ್ದರೆ ಅರುಣೋದಯ ಎಷ್ಟು ಗಂಟೆ ಆಯಿತು? 4:15 AM, ನಾಟ್ PM. ಅರುಣೋದಯದಲೆದ್ದು ಆಚಮನ ಕೃತ್ಯದಲ್ಲಿ ಪರಿಶುದ್ಧರಾಗಿ ಇಹ ಪರಗಳಿಂದ. ಬೆಳಗಿನ ಜಾವ 4:15 ಹೇಳಬೇಕು. ಎದ್ದು ಶೌಚಾಚಾರಗಳನ್ನು ಮಾಡ್ಕೋಬೇಕು. ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ಮನೆ ಬಾಗಿಲು ತೆಗೆದು ಯಾವ ವೃಂದಾವನದಲ್ಲಿದ್ದ ತುಳಸಿಯ ದರ್ಶನ ಮಾಡಬೇಕು. ಯಾನಿ ಕಾನಿಚ ಪಾಪಾನಿ, ಅಲ್ಲಿ ಹೇಳೋ ಕಾಲಕ್ಕೆ ಹೇಳ್ತಾರೆ. ಯಾನಿ ಯಾನಿ ರವಿಸೂನಿ ಪಠಸ್ಥಿತಾನಿ ಗೋಬ್ರಹ್ಮಪಾಲ ಪಿತೃಮಾತೃ ವಧಾನಿ ಕಾನಿ ನಶ್ಯಂತಿ ತಾನಿ ತುಳಸೀವನ ದರ್ಶನೇನ ಗೋಕೋಡಿದಾನ ಸುದರ್ಶಂ ಫಲಮಾಪ್ನುವಂತಿ ಯಾದೃಷ್ಟಾ ನಿಖಿಲಾಗ ಸಂಘ ಶಮನಿ ಸ್ಪೃಷ್ಟಾ ವಪಪ್ಪಾವನಿ ರೋಗಾಣಾಂ ಅಭಿಮಂದಿತಾ ನಿರಸನಿ ಸಿಕ್ತಾಂತಕತ್ರಾಸಿನಿ ಪ್ರತ್ಯಾಸಕ್ತಿ ವಿಧಾಯಿನಿ ಭಗವತ ಕೃಷ್ಣಸ್ಯ ಸಂರೋಪಿತ ನಸ್ತಾ ತಚ್ಚರಣೆ ವಿಮುಕ್ತಿ ಫಲದ ತಸ್ಯೈ ತುಳಸ್ಯೈ ನಮಃ ತುಳಸಿ ಶೀರ್ಷಿಕೆ ಶುಭೆ ಪಾಪಹಾರಿಣಿ ಪುಣ್ಯದೆ ನಮಸ್ತೆ ನಾರದನುತೆ ನಾರಾಯಣಿ ನಮೋಸ್ತುತೆ. ಬೆಳಿಗ್ಗೆ ಎದ್ದ ತಕ್ಷಣ ತುಳಸಿಯ ದರ್ಶನ ಮಾಡಿದರೆ ಮಾತೃಶಾಪ, ಪಿತೃಶಾಪ, ಆಚಾರ್ಯ ಶಾಪ, ಗೋಶಾಪ, ಯತಿಶಾಪ, ಸರ್ಪಶಾಪ, ಬ್ರಹ್ಮಹತ್ಯ, ಶಿಶುಹತ್ಯ, ಗೋಹತ್ಯ, ಸ್ತ್ರೀಹತ್ಯ, ಯತಿಹತ್ಯ, ಸರ್ಪಹತ್ಯ ಎಲ್ಲ ಪರಿಹಾರ. ಅಷ್ಟೇ ಅಲ್ಲದೆ ಗೋಕೋಟಿದಾನಂ ಸದೃಶಂ, ಗೋಕೋಟಿದಾನ ಸದೃಶಂ ಫಲಂ ಆಪ್ನುವಂತಿ. ಕರುವಿನ ಸಮೇತವಾಗಿ 1 ಕೋಟಿ ಗೋದಾನ ಮಾಡಿದರೆ ಎಷ್ಟು ಪುಣ್ಯ ಬರುತ್ತೋ, ₹1 ಖರ್ಚಿಲ್ಲದೆ ಬೆಳಿಗ್ಗೆ ಎದ್ದ ತಕ್ಷಣ ತುಳಸಿಯನ್ನು ನೋಡಿದ್ರೆ ಬರುತ್ತೆ. ಇಷ್ಟು ಸುಲಭವಾದ ಶಾಸ್ತ್ರ ಕೊಟ್ಟಿದೆ ನಮಗೆ. ನೋಡ್ತೀವ ನಾವು? ಟೈಮ್ ಸೆಟ್ ಮಾಡೇ ಮಲ್ಕೊಂಡಿರ್ತೀವಿ. ನಾವು ಹೇಳೋ ಕಾಲಕ್ಕೆ ಟಿ ವಿ ತನ್ನಷ್ಟಿಗೆ ತಾನೇ ಆನ್ ಆಗಿಬಿಡ್ಬೇಕು. ಹಂಗೆ ಟೈಮ್ ಸೆಟ್ ಮಾಡೇ ಅಂಥ ಪಾಂಡಿತ್ಯ ಬೇಕಾದಷ್ಟಿದೆ ನಮ್ಮ ಹತ್ರ. ಇಲ್ಲ ಎದ್ದು ತಕ್ಷಣ ಕರಡಿ ನೋಡ್ಕೊಂಬಿಡೋದು ಪಿಶಾಚಿ ಇದ್ದಂಗೆ. ಸಾಮಾನ್ಯ ಅಂತಾರೆ ನೋಡ್ರಿ, ಯಾಕೋ ರೀ ಬೆಳಿಗ್ಗೆಯಿಂದ ಏನು ಯಾವ ಕೆಲಸನೂ ಆಗವಲ್ದು, ಎದ್ದು ಯಾರ ಮುಖ ನೋಡಿನೋ, ನಿನ್ನ ಮುಖನೇ ನೋಡ್ಕೊಂಡಿರ್ತೀಯ ಅಷ್ಟೇ. ಕನ್ನಡಿ ನೋಡ್ಕೊಂಡಿರ್ತೀಯ, ಅದರ ಮಹಿಮೆ ಅದು. ಕಪಿಲಾಂ ದರ್ಪಣಂ ಭಾನಂ ಭಾಗ್ಯವಂತಂ ಚ ಭೂಪತಿಂ ಆಚಾರ್ಯಂ ಅನ್ನದಾತಾರಂ ಪ್ರಾತಃ ಪಶ್ಯೇತ್ ಪತಿವ್ರತಾಂ ಅಂತ ಬೆಳಿಗ್ಗೆ ಎದ್ದು ಇಷ್ಟು ಜನ ನೋಡಬೇಕು ಅಂತಿದೆ. ನಾವೇನು ಮಾಡ್ತೀವಿ? ನಮ್ಮ ಮುಖನೇ ನೋಡ್ಕೊಂಡ್ಬಿಟ್ಟಿರ್ತೀವಿ. ಅದರ ಮಹಿಮೆ ಅದು. ಅವತ್ತು ಪ್ರಾಜೆಕ್ಟೆಲ್ಲ ಫೇಲೇ, ಅವತ್ತು ಫುಲ್ ಬೆಳಗ್ಗೆಯಿಂದ ರಾತ್ರಿ ತನಕ. ಅದಕ್ಕೆ ಬೆಳಗ್ಗೆ ಎದ್ದ ತಕ್ಷಣ ಏನು ಮಾಡಬೇಕು? ಶೌಚಾಚಾರಗಳನ್ನು, ಮುಖ ಪ್ರಕ್ಷಾಲನಾದಿಗಳನ್ನು ಮಾಡಿಕೊಂಡು ತುಳಸಿ, ಬೃಂದಾವನಗತವಾದ ತುಳಸಿಯ ದರ್ಶನ ಮಾಡಿದರೆ ಇಷ್ಟು ಪಾಪಗಳ ಪರಿಹಾರ. ಅರುಣೋದಯದಲೆದ್ದು ಆಚಮನ ಕೃತ್ಯದಲ್ಲಿ ಪರಿಶುದ್ಧರಾಗಿ ಇಹ ಪರಗಳಿಂದ 2 ವಿಧ ಸುಖವೀವ ಗುರುಮಧ್ವ ಮುನಿವರರ. ಐಹಿಕ ಸುಖನೂ ಸಿಗುತ್ತೆ, ಪಾರತ್ರಿಕ ಸುಖ ಅಂದರೆ ಮೋಕ್ಷ. 2 ವಿಧ ಸುಖವೀವ ಗುರುಮಧ್ವ ಮುನಿವರರ ಪರಮಮತ ಬಿಡಿದು ಹರಿಚರಿತಾಮೃತವ ಸವಿದು ದಿನಗಳನ್ನು ಕಳೆವ ಜನರೇ ಸುಜನರು. ಅದಾದಮೇಲೆ ಮುಂದಿನ ಅವಸ್ಥೆ ಏನು? ಸ್ನಾನವನ್ನು ಮಾಡಿ ಸಂಕಲ್ಪ ಪೂರ್ವಕದಿ ಸಂಧ್ಯಾನ ಗಾಯತ್ರಿ ಗುರುಮಂತ್ರ ಜಪಿಸಿ. ಸ್ನಾನ ಮಾಡೋ ಕಾಲಕ್ಕೆ ಸಂಕಲ್ಪ ಮಾಡ್ಕೋಬೇಕ್ರಿ. ಆಧ್ಯಾತ್ಮಿಕ, ಆಧಿಭೌತಿಕ, ಆಧಿದೈವಿಕ ತಾಪತ್ರಯ ನಿವಾರಣಾರ್ಥಂ ಮಮ ಶರೀರೇ ಸಮಸ್ತ ರೋಗ ನಿವಾರಣದ್ವಾರ ಆರೋಗ್ಯ ದೃಢಗಾತ್ರತಾ ಸಿದ್ಧ್ಯರ್ಥಂ ಯದೃಷ್ಟ ಸೂಚಿತ ತದೃಷ್ಟ ಪರಿಹಾರಾರ್ಥಂ ಸಾಂಗಾಧಿಕ ಸಾಮುದಾಯಿಕ ವೈಶೇಷಿಕ ಲಪ್ತಲಪ್ತೋಪರಿ ರೇಖಾಣ ಅಂತರ್ದಶ ಅಂತರ್ಭುಕ್ತಿ ಮಾತೃಶಾಪ, ಪಿತೃಶಾಪ, ಆಚಾರ್ಯಶಾಪ, ಗೋಶಾಪ, ಯತಿಶಾಪ, ಸರ್ಪಶಾಪಾದಿ ಸಮಸ್ತ ದೋಷ ಪರಿಹಾರಾರ್ಥಂ ಬ್ರಹ್ಮಹತ್ಯ, ಶಿಶುಹತ್ಯ, ಗೋಹತ್ಯ, ಸ್ತ್ರೀಹತ್ಯ, ಯತಿಹತ್ಯ, ಸರ್ಪಹತ್ಯಾದಿ ಸಮಸ್ತ ದೋಷ ಪರಿಹಾರಾರ್ಥಂ
ಅಪಮೃತ್ಯು ವ್ಯಾಳಮೃತ್ಯು ಘೋರಮೃತ್ಯು ಕ್ಷುದ್ರಮೃತ್ಯಾದಿ ಸಪ್ತವಿಧ ಮೃತ್ಯು ಪೀಡಾ ಪರಿಹಾರಾರ್ಥಂ ಇಹ ಜನ್ಮನಿ ಜನ್ಮಜನ್ಮಾಂತರೇವ ಸಂಕಲೀಕರಣಾನಾಂ ಜಾತಭ್ರಂಶಕರಣಾನಾಂ ಮಮೋಪಾತ್ತ ದುರುತಕ್ಷೇದ್ವಾರ ಕಾಯಿಕ ವಾಚಿಕ ಮಾನಸಿಕ ಇಹ ಜನ್ಮನಿ ಜನ್ಮಜನ್ಮಾಂತರೇವ ಸಮಸ್ತ ಪಾಪ ನಿವಾರಣಾರ್ಥಂ ಗಂಗಾ ಭಾಗೀರಥಿ ಸ್ನಾನಮಹಂಕರಿಷ್ಯೇ. ಸ್ವಾಮಿ ನಿಮಗೊಂದು ತಾಂಬೂಲ ಕೊಟ್ಬಿಡ್ತೀವಿ, ನಮ್ಮದು ಲಿಸ್ಟ್ ಕೊಟ್ಬಿಡ್ತೀವಿ, ದಿನ ನಮ್ಮ ಹೆಸರು ಹೇಳಿಬಿಟ್ಟು ಸ್ನಾನ ಮಾಡ್ಕೊಂಬಿಡಿ ಅಷ್ಟೇ. ಯಾವಾಗ ಆಗಬೇಕು, ನಮಗೆ ಸ್ನಾನಕ್ಕೆ ಟೈಮ್ ಸಿಗೋಲ್ಲ, ಈ ಸಂಕಲ್ಪ ಬೇರೆ. ಅದಕ್ಕೆ ಸಂಕಲ್ಪ ಇಲ್ಲದೆ ಸ್ನಾನ ಮಾಡಬಾರ್ದು. ಸ್ನಾನವನ್ನು ಮಾಡಿ ಸಂಕಲ್ಪ ಪೂರ್ವಕದಿ ಸಂಧ್ಯಾನ ಗಾಯತ್ರಿ ಗುರು ಮಂತ್ರ ಜಪಿಸಿ. ಸಂಧ್ಯಾನ ಗಾಯತ್ರಿ ತ್ರಿಕಾಲ ಸಂಧ್ಯಾ ವಂದನೆ ಮಾಡಿದರೆ ಕುರ್ಯಾದನ್ಯತು ನವಾ ಕುರ್ಯಾತ್ ಮೈತ್ರೋ ಬ್ರಾಹ್ಮಣ ಉಚ್ಯತೆ. ಮಧ್ವಾಚಾರ್ಯ ಢಂಗೂರ ಸಾರ್ತಾರೆ, ಯಾರು ಸಂಧ್ಯಾ ವಂದನೆ 3 ಹೊತ್ತು ಮಾಡ್ತಾರೋ ಅವನು ಬ್ರಾಹ್ಮಣ, ಯಾರು ಮಾಡಲ್ವೋ ಮುಂದಿಂದೇನು ಬೇಡ, ಫಿಲ್ ಅಪ್ ದಿ ಬ್ಲ್ಯಾಂಕ್ಸ್. ಮುಂದಿಂದೇನು ಗೊತ್ತಲ್ಲ, ನೀವೇ ಫಿಲಪ್ ಮಾಡಿಕೊಡ್ರಿ ಅಷ್ಟೇ. ತ್ರಿಕಾಲ ಸಂಧ್ಯಾ ವಂದನೆ ಅನ್ನೋ ಕಾನ್ಸೆಪ್ಟೇ ನಮ್ಮ ಬ್ರಾಹ್ಮಣರಿಗೆ ಗೊತ್ತಿರಲ್ಲ. ಅಯ್ಯೋ 3 ಹೊತ್ತು ಮಾಡಬೇಕಾ, ಮತ್ತು 3 ಹೊತ್ತು ಯಾಕೆ 4 ಹೊತ್ತು ತಿಂತೀಯಾ? ಅದಕ್ಕೆ ಮಾತ್ರ ಹೊತ್ತು ಬೇಡ. ಹೌದಲ್ಲ, ತಿನ್ನೋದರಲ್ಲಿ ಇರೋ ಒಂದು ಆಸಕ್ತಿ ನಮಗೆ ಇನ್ನು ಬೇರೆ ಇನ್ನು ಯಾವ ವಿಷಯದಲ್ಲೂ ಇಲ್ಲ. ದೇವರೇ ಕಾಪಾಡಬೇಕು ನಮ್ಮನ್ನು. ಅದಕ್ಕಂತಾರೆ ತ್ರಿಕಾಲ ಸಂಧ್ಯಾ ವಂದನೆ ಮಾಡಿದ್ರೆ ಅಪರೋಕ್ಷ ಜ್ಞಾನ ಬರುತ್ತೆ ಅಂತ ಹೇಳ್ತಾರೆ ಇದೇ ಗರುಡ ಪುರಾಣದಲ್ಲೇ. ತ್ರಿಕಾಲ ಸಂಧ್ಯಾ ವಂದನೆ ಸರಿಯಾದ ಕ್ರಮದಲ್ಲಿ ಮಾಡಿದರೆ ಯದ್ರಾತ್ರಿಯ ಕುರುತೆ ಪಾಪಂ ತದ್ರಾತ್ರಿಯ ಪ್ರತಿಮುಚ್ಯತೆ ಯದನ್ನಾತ್ ಕುರುತೆ ಪಾಪಂ ತದನ್ನಾತ್ ಪ್ರತಿಮುಚ್ಯತೆ. ಹೌದಲ್ಲ, ಇದು ದಿನ ಸಂಧ್ಯಾ ವಂದನೆ ಹೇಳ್ತಿದ್ದೀವಲ್ವಾ, ಆ ಅನುಸಂಧಾನ ಬರಬೇಕಲ್ಲ. ತ್ರಿಕಾಲ ಸಂಧ್ಯಾ ವಂದನೆ ಮಾಡೋದರಿಂದ ಅಪರೋಕ್ಷ ಜ್ಞಾನ ಬರ್ತದೆ ಅನ್ನೋದಕ್ಕೆ ಒಂದು ಸಣ್ಣ ಕಥೆ ಹೇಳ್ತಾರೆ ಇದೇ ಗರುಡ ಪುರಾಣದಲ್ಲಿ. ಮುಂದೆ ಹೇಳ್ತಾರೆ, ಇಲ್ಲಿ ಪ್ರಸಂಗ ಬಂತು, ಇಲ್ಲೇ ಹೇಳೋಣ. ಬಬ್ರುವಾಹನ ಅಂತ ಒಬ್ಬ ಮಹಾರಾಜ ಇದ್ದ. ಅರ್ಜುನನ ಮಗ ಬಬ್ರುವಾಹನ ಅಲ್ಲ, ಅರ್ಜುನನ ಮಗ ಬಬ್ರುವಾಹನ ಇರೋನು ಅವನು ದ್ವಾಪರ ಯುಗದಲ್ಲಿದ್ದ, ಚಿತ್ರಾಂಗದೆ ಗರ್ಭಸಂಜಾತ. ಆದರೆ ಇವನು ತ್ರೇತಾಯುಗದ ಬಬ್ರುವಾಹನ. ತ್ರೇತಾಯುಗದಲ್ಲಿ ಒಬ್ಬ ಬಬ್ರುವಾಹನ ಅಂತ ಒಬ್ಬ ಮಹಾರಾಜ ಇದ್ದ. ಅವನು ಅದ್ಭುತವಾದ ದೊಡ್ಡ ಯಜ್ಞವನ್ನು ಮಾಡ್ದ. ಏನು ಕಶ್ಯಪೋತ್ರಿ ಭರದ್ವಾಜ ವಿಶ್ವಾಮಿತ್ರೋತ ಗೌತಮ ಜಮದಗ್ನಿ ವಸಿಷ್ಠಶ್ಚ ಮೊದಲಾದ ಎಲ್ಲ ಮಹಾನುಭಾವರೇ ದೇವತೆಗಳೇ ಎಲ್ಲ ಋಷಿಮುನಿಗಳೇ ಕೂತ್ಕೊಂಡು ಯಜ್ಞ ಮಾಡಿಸಿದ್ದಾರೆ. ಅವರು ಹೇಳೋ ಮಂತ್ರಕ್ಕೆ ಸುವರ್ಣ ಪ್ರತಿಮೆಗಳನ್ನು ಇಟ್ಟಿದ್ರಂತೆ ಆವಾಹನ ಮಾಡಲಿಕ್ಕೆ. ಇಲ್ಲಿ ಪಂಚಲೋಹದ್ದಿಡ್ತಾರೆ ನೋಡ್ರಿ, ಈಗ ಪ್ರಹ್ಲಾದರಾದಿದ್ದಾರಲ್ಲ ಆ ಸೈಜಲ್ಲಿ ಬಂಗಾರದ ಪ್ರತಿಮೆ ದಾನ ಕೊಡಲಿಕ್ಕೆ. ಅದನ್ನು ದಾನ ತಗೊಳ್ಳೋನು ಮಹಾ ಸಮರ್ಥನಾಗಿರಬೇಕು. ಆವಾಹನ ಮಾಡೋ ಕಾಲಕ್ಕೆ ಅವರು ಮಂತ್ರ ಹೇಳಿದ್ರೆ ಜಡವಾದ ಪದಾರ್ಥಗಳಿಗೆ ಆವಾಹನ ಮಾಡಿ ತತ್ವನ್ಯಾಸ ಮಾತೃಕಾನ್ಯಾಸ ಪೀಠಾಭರಣ ಪೂಜೆಗಳನ್ನು ಮಾಡಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ದರಿಂದ ಆ ಪ್ರತಿಮೆಗೆ ಜೀವ ಬಂದ್ಬಿಟ್ಟಿದೆ, ಆ ಮಂತ್ರಶಕ್ತಿ. ನಾವು ಯಜ್ಞ ಮಾಡಿಸಿದಾಗ ಯಜ್ಞ ಮಾಡಿದ ಯಜಮಾನ ಹುಷಾರಾಗಿದ್ದರೆ ಸಾಕು, ಪ್ರತಿಮೆಯಲ್ಲಿ ಸನ್ನಿಧಾನ ಬರೋದು ಎರಡನೇ ಪ್ರಶ್ನೆ. ಅಲ್ಲ, ನೀವು ಆರಾಮಿದ್ರಲ್ಲ, ಏನಾಯಿತು? ಇಲ್ಲ, ಆ ಆಚಾರ ಬಂದಿದ್ರಲ್ಲ, ಮೃತ್ಯುಂಜಯ ಹೋಮ ಮಾಡಿಸಿದ್ರು, ಹೋಮ ಆಗಿ ನೆಕ್ಸ್ಟ್ ಸೆಕೆಂಡ್ಗೆ ನಾನು ಅಡ್ಮಿಟ್ ಆಗಿದ್ದೀನಿ. ಹೇಳೋ ಮಂತ್ರ ಹಂಗಿರ್ತದೆ, ಎಲ್ಲ ಅಬದ್ಧ ಮಂತ್ರ. ಯಾವ ಮಂತ್ರ ಹೇಗೆ ಹೇಳಬೇಕೋ ಹಾಗೆ ಹೇಳಲ್ಲ, ಎಲ್ಲ ಅಬದ್ಧ ಮಂತ್ರ ಹೇಳ್ತೀವಿ. ಆ ಅಬದ್ಧ ಮಂತ್ರಕ್ಕೆ ಅಬದ್ಧ ಫಲ ಸಿಕ್ಕಿರುತ್ತೆ. ಅದಕ್ಕೆ ಅವರಲ್ಲೂ ವೇದದ್ರಷ್ಟಾರರು, ಜ್ಞಾನಿಗಳು, ಋಷಿಗಳು ಯಜ್ಞ ಮಾಡಿಸಿದರು. ದಾನ ತಗೋಬೇಕಲ್ಲ. ಬಂಗಾರದ ಪ್ರತಿಮೆ ಯಾರಿಗುಂಟು ಯಾರಿಗಿಲ್ಲ, ಬಂಗಾರದ ಪ್ರತಿಮೆ ರೀ. ಮಣೆ ಹಾಕಿದರು. ಒಬ್ಬ ಆಚಾರು ಸಂಕಲ್ಪಕ್ಕೆ ಕರ್ಕೊಂಬಂದು ಕೂಡಿಸಿದ್ರು ಒಬ್ಬರನ್ನ. ಎದುರಿಗೆ ಮಣೆ ಹಾಕಿದರು, ಪ್ರತಿಮೆ ಎದುರಿಗಿಟ್ಟರು. ಇವರು ಮಂತ್ರ ಹೇಳಿ ಆ ಪ್ರತಿಮೆಗೆ ಜೀವ ಬಂದ್ಬಿಟ್ಟಿದೆ. ಅವರು ದಾನಕ್ಕೆ ಅಂತ ಕುತ್ಕೊಂಡ ತಕ್ಷಣ ಆ ಪ್ರತಿಮೆ ಫಳಕ್ಕಂತಿಂಗೆ ಕಣ್ಣು ಬಿಟ್ಬಿಡ್ತು. ಅಲ್ಲೇ ಆಗಲೇ ಅವ್ರದ್ದು ಲೋ ಬಿ ಪಿ ಆಗಿತ್ತು. ಪ್ರತಿಮೆ ಇದ್ದಂಗೆ ಇರಬೇಕು, ಹೌದೋ ಅಲ್ಲೋ? ಈಗ ಘಂಟಿ ಇದೆ, ಘಂಟಿ ಮೇಲೆ ಪ್ರಾಣದೇವರಿದ್ದಾರೆ. ಆ ಘಂಟಿ ಮೇಲಿನ ಪ್ರಾಣದೇವರು ನೀವು ಮಂಗಳಾರತಿ ಮಾಡಬೇಕು ಅಂತ ಘಂಟಿ ತೊಗೊಳಕ್ಕೆ ಹೋದಾಗ ಆ ಪ್ರಾಣದೇವರು ಹಿ ಅಂದ್ಬಿಟ್ರೆ ನಿನ್ನ ಮುಖ ನೋಡಿ ಇರ್ತೀಯಾ ನೀನು? ನೆಕ್ಸ್ಟು ಅದು ಏನು ಮಾಡೋದಲ್ಲ, ಅದರಿಂದ ಅದನ್ನು ಮುಟ್ತೀವಿ ಅಷ್ಟೇ ನಾವು. ಅದು ಏನಾದ್ರು ಚಲನವಲನ ಮಾಡಿಬಿಟ್ರೆ ಗತಿ ಏನು? ಅಲ್ಲಿ ಏನಾಯಿತು, ಆ ಪ್ರತಿಮೆ ಇವನ್ನ ಫಳಕ್ಕಂತಿಂಗೆ ಕಂಡುಬಿಟ್ಬಿಡ್ತು. ಆ ಬ್ರಾಹ್ಮಣ ಹೆದರ್ಕೊಂಬಿಟ್ಟ. ಮೆಲ್ಲಕ್ಕೆ ಆ ಪ್ರತಿಮೆ ಕೈ
ಕೈ ಹಿಂಗೆ ಎತ್ತುಬಿಟ್ಟು ಹಿಂಗೆ ತೋರಿಸ್ಬಿಡ್ತು ಅವನಿಗೆ. ಅಲ್ಲಿ ಕೂತಿದ್ದ ಆಚಾರ್ಯ ಕೋಮಾ ಕೊಟ್ಟೋಗ್ಬಿಟ್ರು. ಕರ್ಕೊಂಡೋಗ್ರಪ್ಪ ಇವನ್ನ ಅಂದರು. ಇನ್ನೊಬ್ಬರು ಬಂದರು, ಮತ್ತು ಸೇಮ್ ಅವರು ಕೋಮಾ. ಹೀಗೆ ಸಾವಿರಾರು ಜನಕ್ಕೆ ಆ ಪ್ರತಿಮೆ ಭಳಕ್ಕಂತ ಹಿಂಗೆ ಕಂಡು ಬಿಡ್ತದೆ, ಹಿಂಗೆ ತೋರಿಸುತ್ತೆ. ಯಾರಿಗೂ ಅರ್ಥ ಆಗಬಲ್ದು. ಎದುರ್ಕೊಂಬಿಟ್ಟು ಎಲ್ಲರೂ ಎದೆ ಹೊಡ್ಕೊಂಬಿಟ್ರು. ಅರ್ಥವೇ ಆಗಲಿಲ್ಲ. ಬಬ್ರುವಾಹನ ರಾಜನಿಗೆ ಕ್ವಶ್ಚನ್ ಆಫ್ ಪ್ರೆಸ್ಟೀಜ್ ಇದು. ಏನು ಗೊತ್ತಾ, ತಾನು ಮಾಡಿದ ಯಜ್ಞದಲ್ಲಿ ಅವನು ಮಾಡಿದ ಯಜ್ಞದ ಪ್ರತಿಮೆಯನ್ನು ದಾನ ತಗೊಳ್ಳೋ ಒಬ್ಬ ಬ್ರಾಹ್ಮಣ ಇರಲಿಲ್ಲ. ಯಾರು ಬ್ರಾಹ್ಮಣ ಯಜ್ಞ ಆ ಒಂದು ಪ್ರತಿಮೆ ದಾನ ತಗೊಳ್ಳಿಲ್ಲ ಅಂದರೆ ಬಬ್ರುವಾಹನಿಗೆ ಅವಮಾನ ಆಗುತ್ತದು. ಅದಕ್ಕೆ ಬಬ್ರುವಾಹನ ಡಂಗುರ ಸಾರಿಸ್ಬಿಟ್ಟ. ಏನಂತ, ನಮ್ಮ ಯಜ್ಞದ ಅಂಗವಾದ ಸುವರ್ಣ ಪ್ರತಿಮೆಯನ್ನು ಯಾರು ದಾನವಾಗಿ ಧೈರ್ಯವಾಗಿ ತಗೊತಾರೋ ಅವರಿಗೆ ನನ್ನ ರಾಜ್ಯವನ್ನು, ಅರ್ಧ ರಾಜ್ಯ ಅವರಿಗೆ ಭಾಗ ಮಾಡಿ ಕೊಟ್ಬಿಡ್ತೀನಿ ಅಂತ ಅನೌನ್ಸ್ ಮಾಡಿಬಿಟ್ಟ. ಸರಿ, ಇದು ಆ ಕಡೆ ಈ ಕಡೆ ಹೋಗಿ ಕಶ್ಯಪರ ಕಿವಿಗೆ ಇದು ಬಡಿತು. ಇವಾಗೆಲ್ಲ ಇದ್ದಂಗೆ ಇನ್ಸ್ಟಾಗ್ರಾಮು, ಯೂಟ್ಯೂಬು, ವಾಟ್ಸಾಪು, ಫೇಸ್ಬುಕ್ಕು ಯಾವ ಇರಲಿಲ್ಲಲ್ಲ ಅವಾಗ. ಮುಖದಿಂದ ಬಾಯಿಂದ ಬಾಯಿಗೆ ಈ ವಿಷಯ ಹೋಗಿ ಕಶ್ಯಪರು ಮಹಾಜ್ಞಾನಿಗಳಾದ್ದರಿಂದ, ಅಪರೋಕ್ಷ ಜ್ಞಾನಿಗಳಾದ್ದರಿಂದ ಅವರಿಗೆ ವಿಷಯ ಗೊತ್ತಾಯಿತು. ಅವರು ಅಲ್ಲಿಂದ ಬಬ್ರುವಾಹನ ಅರಮನೆಗೆ ಬಂದರು. ಬಬ್ರುವಾಹನ, ನಾನು ದಾನ ತೊಗೊತೀನಿ ಅಂತ ಬಂದರು. ಒಬ್ಬರಾರು ಸಿಕ್ಕರಲ್ಲ ದಾನ ತೊಗೊಳ್ಳೋರು. ಬನ್ನಿರಿ ಸ್ವಾಮಿ. ಮಣೆ ಹಾಕಿದರು, ಆ ಪ್ರತಿಮೆನ ಎದುರಿಗಿಟ್ಟರು, ಆಚಮನ ಮಾಡಿಸಿದರು. ದಾನ ಕೊಡೋದಕ್ಕೆ ಹಾಗೆ ತಗೊಳ್ಳೋ ಕಾಲಕ್ಕೆ ಆ ಪ್ರತಿಮೆ ಫಳಕ್ಕಂತ ಕಂಡು ಬಿಡ್ತು. ಕಶ್ಯಪರ ಮುಖ ನೋಡಿಕೊಂಡು ಕಶ್ಯಪರು ಹಾಗೆ ಅದನ್ನೇ ನೋಡ್ತಾಯಿದ್ರು. ಅದು ಮೆಲ್ಲಕ್ಕೆ ಕೈ ಎತ್ತಿ ಹಿಂಗಂತು. ಇವರು ಹಿಂಗಂದರು. ಆಮೇಲೆ ಹಿಂಗಂತು, ಹಿಂಗಂದರು. ಆಮೇಲೆ ಹಿಂಗಂತು. ಸರಿ ಅಂದರು. ಆಯಿತು, ಸಂಕಲ್ಪ ಮಾಡಿಸಿದ್ರು, ದಾನ ಕೊಟ್ಟರು. ಅದನ್ನು ವಿಸರ್ಜನೆ ಆಯಿತು ಅಂದರೆ ಅದ್ರ ಪ್ರಾಣ, ಅದರ ಸನ್ನಿಧಾನ ಹೋಗ್ಬಿಡುತ್ತೆ. ಆಯಿತು. ಆವಾಗ ಬಬ್ರುವಾಹನ ಕೇಳ್ದ, ಸ್ವಾಮಿ ಏನು ನಿಮ್ಮ ಭಾಷೆ, ಅದೇನು ಕೇಳ್ತು, ನೀವೇನಂದ್ರಿ, ಏನು ನಂಗೆ ಅರ್ಥ ಆಗಿಲ್ಲ ಹೇಳ್ರಿ ಅಂದರು. ಆವಾಗ ಹೇಳ್ತಂತೆ, ಸುವರ್ಣ ಪ್ರತಿಮೆ ಜಡವಾದರೂ ಅದಕ್ಕೆ ಅಭಿಮಾನಿ ದೇವತೆ ಇದ್ದಾನೆ. ಆ ದೇವತೆ ಏನಂದ, ನನ್ನನ್ನು ನೀ ದಾನ ತಗೋಬೇಕು ಅಂದರೆ ನೀನು ಮಾಡುವ 3 ಹೊತ್ತು ಸಂಧ್ಯಾ ವಂದನೆಯ ಪುಣ್ಯ, ಗಾಯತ್ರಿ ಜಪದ ಪುಣ್ಯವನ್ನು ನೀನು ನನಗೆ ಕೊಡ್ತೀಯಾ ಅಂತ ಅದು ಕೇಳ್ತು. ಕಶ್ಯಪರಂದರು ಆಗೋದಲ್ಲ ಅಂದರು. ಹೋಗಲಿ 2 ಹೊತ್ತು ಸಂಧ್ಯಾ ವಂದನೆ ಪುಣ್ಯ, ಅದು ಆಗಲ್ಲ ಅಂದರು. 1 ಹೊತ್ತು ಅಂದರು. 1 ಹೊತ್ತು ಪರವಾಗಿಲ್ಲ, ಆಯಿತು ಕೊಡ್ತೀನಿ ಅಂತಂದರು. ಈ ಮಾತು, ಪ್ರತಿಮೆ ಆಡಿದ ಮಾತು ಕಶ್ಯಪರಂಥ ಜ್ಞಾನಿಗಳಿಗೆ ಅರ್ಥ ಆಯ್ತದೆ. ಅಂದರೆ ಅರ್ಥ ಏನು, ಯಾರು ತ್ರಿಕಾಲ ಸಂಧ್ಯಾ ವಂದನೆ ವ್ಯವಸ್ಥಿತವಾಗಿ ಸರಿಯಾಗಿ ಮಾಡ್ತಾರೋ, ಗಾಯತ್ರಿ ಜಪಾದಿಗಳನ್ನು ಸರಿಯಾಗಿ ಮಾಡ್ತಾರೋ ಅವರಿಗೆ ಅಪರೋಕ್ಷ ಜ್ಞಾನವೇ ಬರುತ್ತೆ ಅಂತ ಶಾಸ್ತ್ರ ಹೇಳ್ತಾ ಇದೆ. ಆದ್ದರಿಂದ ಇಲ್ಲಂತಾರೆ, 1 ದಿನನಾದರೂ ಗಾಯತ್ರಿ ಜಪ ಮಾಡಿದೆಯೇನೋ, ಸಂಧ್ಯಾ ವಂದನೆ ಮಾಡಿದ್ದೀಯಾ, ಸ್ನಾನ ಪೂಜಾದಿಗಳನ್ನು ಮಾಡಿದ್ದೀಯಾ, ಅದನ್ನೆಲ್ಲ ಹೇಳಿದ್ದವರು. ಸ್ನಾನವನ್ನು ಮಾಡಿ ಸಂಕಲ್ಪ ಪೂರ್ವಕದಿ ಸಂಧ್ಯಾನ ಗಾಯತ್ರಿ ಗುರು ಮಂತ್ರ ಜಪಿಸಿ ಭಾನುಗರ್ಘ್ಯವನಿತ್ತು ಪರಮಾತ್ಮನಂಘ್ರಿಗಳ ಪೂಜೆಯನ್ನು ಮಾಡಿ ಅಧ್ಯಯನ ಪಾಠಗಳಿಂದ ದಿನಗಳನ್ನು ಕಳೆವ ಜನರೇ ಸುಜನರು. ಆಮೇಲೇನು, ಶ್ರೀವಾಸುದೇವನ ಆಮೇಲೆ ಪೂಜಾ ಮಾಡಬೇಕಲ್ಲ, ಪೂಜೆ ಹೇಗೆ ಮಾಡಬೇಕು ಅಂತ ಹೇಳ್ತಾರೆ ವಾದರಾಜ ಸ್ವಾಮಿಗಳು. ಆ ಥರ ಪೂಜೆ ನೀವು ಮಾಡಿದ್ದೀಯಾ ಅಂತ ಕೇಳ್ತಾರೆ ಅವರು, ಯಮದೂತರು. ಯಮದೇವರು ಕೇಳ್ತಾರೆ, ಸಾವಧಾನದಿ ತಂತ್ರ ಸಾರೋಕ್ತ ವಿಧಿಯಿಂದ ದೇವ ಪೂಜೆಯ ಮಾಡಿ ದೇವೇಶಗೆ. ಸಾವಧಾನದಿ ತಂತ್ರ ಸಾರೋಕ್ತ ವಿಧಿಯಿಂದ ಸಮಾಧಾನ ಮನಸ್ಕರಾಗಿ ದೇವ್ರ ಪೂಜೆ ಮಾಡಬೇಕು ಅಂತ. ನಮಗೆ ಸಮಾಧಾನ ಕಳ್ಕೊಳ್ಳೋದೇ ಅಲ್ಲಿ. ನಾರ್ಮಲಾಗಿದ್ದಾಗ ಆರಾಮಾಗಿರ್ತೀವಿ. ಈಗ ಮಡಿ ಸ್ನಾನಕ್ಕೆ ಹೋಗಬೇಕು ಅಂತ ಮಡಿ ಪಂಚೆ ಉಟ್ಕೊಂಡು ತಕ್ಷಣ ನಮ್ಮದು ಟೆಂಪ್ರೇಚರ್ ಚಾರ್ಟು. ಮಡಿಪಂಚೆ ಉಟ್ಕೊಳ್ಳೋ ತನಕ, ಸ್ನಾನಕ್ಕೆ ಹೋಗೋಕ್ಕೆ ರೆಡಿ ಆಗೋ ತನಕ ಆರಾಮಾಗೇ ಇರ್ತೀವಿ. ಯಾವಾಗ ಮಡಿಪಂಚೆ ಉಟ್ಕೊಂಡ್ವೋ ಆವಾಗ ಟೆಂಪ್ರೇಚರ್ ಸ್ಟಾರ್ಟ್ ಆಗುತ್ತೆ. ಸ್ನಾನ ಮಡಿಲೆ ಆದ ತಕ್ಷಣ ಪೂರ್ಣ ಸಮಾಧಾನ ಬರಬೇಕಲ್ಲ, ಆವಾಗೇ ಫುಲ್ಲು ಕೋಪತಾಪಗಳು ಸ್ಟಾರ್ಟ್. ಏನು ಬಡ 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 ಸ್ನಾನ ಮಾಡ್ಕೊಂಡು ಬರ್ತೀವಿ. ಸ್ನಾನ ಮಾಡೋ ಕಾಲಕ್ಕೆ ಸ್ನಾನ ಮಾಡೋದು ಅವಸರವಾಗಿ,
ಅಲ್ಲಿಂದ ಬರೋದು ಅವಸರವಾಗಿ, ದೇವ್ರ ಪೆಟ್ಟಿಗೆ ಬಿಚ್ಚೋದು ಅವಸರವಾಗಿ. ನಾವು ಮಾಡೋ ಅವಸರದಲ್ಲಿ ಗಡಿಬಿಡಿ ಮಾಡಿಕೊಂಡು ಆ ಸಾಲಿಗ್ರಾಮದ ಬಟ್ಲನ್ನು ಬೀಳಿಸಿ ಆ ಸಾಲಿಗ್ರಾಮ ಉಳ್ಳು ಹೋಗಿ ಅದನ್ನು ಎತ್ಕೊಂಡು ಹೋಗಿ ಹೊತ್ಕೊಂಡ್ಬರೋ ಅಷ್ಟೊತ್ತಿಗೆ ಇಲ್ಲಿ ತುಂಬಿಟ್ಟಿರೋ ತಂಬಿಗೆ ಕಾಲಿಂದ ಒದ್ದು ಅದನ್ನು ಬೀಳಿಸಿ ಊರೆಲ್ಲ ನೀರು ಚೆಲ್ಕೊಂಡು ಅದನ್ನು ಒರೆಸ್ಕೊಂಡು ಅದನ್ನೆಲ್ಲ ಒರೆಸ್ಕೊಳ್ಳೋ ಅಷ್ಟೊತ್ತಿಗೆ ಚೆಲ್ಲಿ ಇವನು ಉಟ್ಕೊಂಡಿರೋ ವಸ್ತ್ರ ಕೆಳಗೆ ಹಾರಿ ಅದೂ ಎಲ್ಲ ತಪ ಆಗಿ ಇಷ್ಟು ಹರಿಕತಿ ಮಾಡ್ಕೊತೀವಿ ನಾವು. ಇಷ್ಟೆಲ್ಲ ಟೆನ್ಷನ್ನೊಳಗೆ ನೀವು ಯಾವಾಗ ಸಮಾಧಾನವಾಗಿ ದೇವರಿಗೆ ಅಭಿಷೇಕ ಮಾಡೋದು? ನಾವು ಮಾಡೋದು ಹೆಂಗೆ ಪೂಜೆ ರೀ? ನಮ್ಮ ಪೂಜೆ ಹಂಗೆ ಹೌದಲ್ಲ. ಜೀವನದಲ್ಲಿ ಯಾರಾದರೂ ದೇವ್ರ ಪೂಜೆ ಕೂತವರು ಜಾಸ್ತಿ ಹೊತ್ತು ಕೂತ್ರೆ ನಮ್ಮ ಜನ ಏನಂತಾರೆ ಗೊತ್ತಾ? ಎಷ್ಟೊತ್ತೋ ಮಾರಾಯ, ಬೇಗ ಮುಗಿಸು ಅಂತಾರೆ. ಹೌದಾ? ಅಕಸ್ಮಾತ್ ಅವನ ಪಾಡಿಗೆ ಅವನು ಕೂತ್ಕೊಂಡು ಅವನ ಪಾಡಿಗೆ ಅವನು ಜಪ ಮಾಡ್ತಿದ್ರೆ ನಿಂದೇನು ಗಂಟು ಹೋಗುತ್ತಪ್ಪ? ಯಾಕೆ ನಾವು ಮಾಡಲ್ಲಲ್ಲ, ಅದಕ್ಕೆ ಅವನು ಮಾಡಬಾರ್ದು ಅಂತ ನಮ್ಮ ಲೆಕ್ಕ. ನಮ್ದು ಹಾಗೆ ಹೋಗ್ತಾ ಬರ್ತಾ ಒಂದು 4 ಸರಿ ಓಡಾಡಿದಾಗ ಒಂದೇ ಕಡೆಗೆ ಒಬ್ಬರು ಕೂತ್ಕೊಂಡು ಜಪ ಮಾಡ್ತಾ ಕೂತಿದ್ರೆ ಎಷ್ಟೊತ್ತೋ ಮಾರಾಯ, ಬೇಗ ಮುಗಿಸೋ ಅಂತೀವಿ. ಅದೇ ಊಟಕ್ಕೆ ಕೂತಾಗ ಸಾವಕಾಶಾಗಿ ಮಾಡಿರಿ, ನೀನು ಹೇಳಿದ್ರಷ್ಟು ಬಿಟ್ಟರಷ್ಟು ಅವ್ರು ಮಾಡೋದೇ ಸಾವಕಾಶಾಗಿ. ಅಲ್ಲಿ ಇನ್ನೂ ಮನೆಗಳಲ್ಲಿ ನೋಡ್ಬೇಕು ನೀವು, ಊಟ ಹೆಂಗೆ ಮಾಡ್ತಾರೆ ಅಂದರೆ ಕೈಯಲ್ಲಿ ರಿಮೋಟ್ ಇಟ್ಕೊಂಡೇ ಊಟಕ್ಕೆ ಕೊಡೋದು. ಮಿನಿಮಮ್ ಒಂದು 3 ಸೀರಿಯಲ್ಲಾರು ಮುಗಿಲೇಬೇಕು ಮಜ್ಜಿಗೆನ್ನಕ್ಕೆ ಬರೋ ಅಷ್ಟೊತ್ತಿಗೆ. ಇಷ್ಟು ಸಮಾಧಾನವಾಗಿ ಊಟ ಮಾಡ್ತೀವಿ ನಾವು. ಅಷ್ಟು ನಮ್ಮ ಸಮಾಧಾನ ಎಲ್ಲ ಊಟದಲ್ಲಿದೆ. ಯಾಕೆ? ಸೀರಿಯಲ್ ನೋಡೋದರಿಂದ. ಅದಕ್ಕೋಸ್ಕರವಾಗಿ ಸರ್ವಾತ್ಮನ ಇದೇನು ಬ್ರಾಹ್ಮಣ ಜನ್ಮ, ಇದೇನು ಮನುಷ್ಯ ಜನ್ಮ, ನಾವೇನು ಸಾಧನೆ ಮಾಡಿದ್ದೀವಿ, ಏನು ಮಾಡ್ತಾ ಇದ್ದೀವಿ ಅದನ್ನು ಅವರಲ್ಲಿ ಕೇಳ್ತಾರೆ. ಕಿಮರ್ಥಂ ಚರಿತಂ ಜನಾ ಕೃತವಂತಃ ಪುರಾ ಯೂಯಂ ಪಾಪ. ಬರೇ ಪಾಪದಲ್ಲಿ ತಥೈವ ಯಾತನಾ ಭೋಗ್ಯಾ ಕಿಮಾದೀನಿಂ ಪರಂಗುಖಾ. ಯಾತನ ಅಂದರೆ ಯಾತನೆಗಳಿಗೆ ಮತ್ತೊಬ್ಬರಿಗೆ ತೊಂದರೆ ಕೊಟ್ಟು ಸಂತೋಷ ಪಡುವ ಜನ್ಮ ನಮ್ಮದು. ಯಾರು ದುಃಖದಲ್ಲಿ ಇದ್ದಾರೆ ಅಂದರೆ ಏನೋ ಒಂದು ಮನಸ್ಸಿಗೆ ಏನೋ ಸ್ಯಾಟಿಸ್ಫ್ಯಾಕ್ಷನ್, ನಾವಂಕರು ಆರಾಮಿದ್ದೀವಲ್ಲ, ಅವರಿಗೆ ತೊಂದರೆ ಆಗಿದೆ ಅಂತ ನೋಡ್ರಿ. ಅದು ಹೇಳೋದು ಹೆಂಗೆ ಇರ್ತಾವೆ, ಅವ್ರಿಗೇನು ಹಂಗೆ ಆಗ್ಬಿಟ್ಟಿದೆ ಅಂತ್ರಿ. ಹೌದು, ನಿಮ್ಗೆ ಗೊತ್ತಿಲ್ವಾ? ಏನು ರೀ, ಮೊನ್ನೆನೇ ಗೊತ್ತಾಗಿದೆ ನನಗೆ, ನಿಮ್ಗೆ ಇನ್ನೂ ಗೊತ್ತಿಲ್ವಾ? ಅದನ್ನು ಸಂತೋಷವಾಗಿ ಹೇಳ್ತೀರಾ? ನಾಚಿಕೆ ಆಗಬೇಕಲ್ಲ. ಮನುಷ್ಯ ಜನ್ಮ ದೇವರು ಕೊಟ್ಟಿದ್ದಾನಲ್ಲ, ಯಾರಿಗಾರು ಕಷ್ಟ ಆಗಿದೆ, ತೊಂದರೆ ಆಗಿದೆ ಅಂತ ಕೇಳಿ ಅದನ್ನು ನಗನಗುತ್ತಾ ಮತ್ತೊಬ್ಬರಿಗೆ ಹೇಳಿ ಎಂಜಾಯ್ ಮಾಡ್ತೀವಿ ಅಂದರೆ ಅವನು ತಾಮಸ ವ್ಯಕ್ತಿನೇ ಹೊರತು ಸಾತ್ವಿಕ ವ್ಯಕ್ತಿ ಅಲ್ಲ. ಯಾರಿಗಾದರೂ ಏನಾದ್ರು ಆಗಿದೆ ಅಂದರೆ ನೋಡ್ರಿ ಪಾಪ ಹಿಂಗೆ ಆಗ್ಬಿಟ್ಟಿದೆ ಅಂತೆ, ನೋಡ್ರಿ ಏನಾದ್ರು ನಾವೆಲ್ಲರೂ ಸೇರಿ ಏನಾರು ಒಂದು ಹೆಲ್ಪ್ ಮಾಡೋಣ ಅವ್ರಿಗೆ ಪಾಪ ಅನ್ಬೇಕಾ? ಅವನಿಗೆ ಅಂಥದ್ದಾಗಿದೆ ಅಂತ ಕೇಳಿ ಎಂಜಾಯ್ ಮಾಡಬೇಕಾ? ಎಂಜಾಯ್ ಮಾಡೋನು ರಾಕ್ಷಸನೇ ಆಗಿರ್ತಾನೆ. ಮನುಷ್ಯ ದೇಹ ಮಾತ್ರ ಇರುತ್ತೆ, ಯೋಗ್ಯತೆಯಲ್ಲಿ ರಾಕ್ಷಸನಾಗಿರ್ತಾನೆ. ಅದಕ್ಕೋಸ್ಕರ ಎಚ್ಚರಿಕೆ ಇರಬೇಕು. ಯಾರೋ ದೂರದಿಂದ ಕಷ್ಟಪಟ್ಟಿದ್ದನ್ನು ಕೇಳಿ ಸಂತೋಷ ಪಟ್ಟರೆ ರಾಕ್ಷಸ ಆದರೆ, ಬಲವಂತವಾಗಿ ಬೇಕು ಅಂತ ಒಬ್ಬರಿಗೆ ತೊಂದರೆ ಕೊಟ್ಟು ಸಂತೋಷ ಪಡೋನು ಮಹಾರಾಕ್ಷಸ ಆಗಿರ್ತಾನೆ. ಅದು ಭಾಳ ಎಚ್ಚರಿಕೆ ಇರಬೇಕು. ಅದಕ್ಕೆ ಕೃತಾನಿ ಯಾನಿ ಪಾಪಾನಿ ಯುಷ್ಮಾಭಿಃ ಸಬಹೂನ್ಯಪಿ ತಾನಿ ಪಾಪಾನಿ ದುಃಖಸ್ಯ ಕಾರಣಂಚ ಕಾರಣಂ ನಚವಂಚನ ಹೇಳ್ತಾರೆ. ನೀ ಏನು ಇಷ್ಟು ವರ್ಷ ಬದುಕಿರೋ ತನಕ ಬರೀ ಪಾಪಗಳೇ ಮಾಡ್ತಾ ಬಂದಿದ್ದೀಯಲ್ಲ, ಯಾರ್ಯಾರಿಗೋಸ್ಕರ ನೀ ಪಾಪಗಳನ್ನು ಮಾಡಿದ್ದೀಯಲ್ಲ, ಅವರು ನಿನ್ನನ್ನು ರಕ್ಷಣೆ ಮಾಡಲಿಕ್ಕೆ ನಿನ್ನ ಜೊತೆಗೆ ಬಂದಿದ್ದಾರೆ. ಇವಾಗ ಯಾರನ್ನು ಸಂತೋಷಪಡಿಸಬೇಕು ಅಂತ ಪಾಪ ಮಾಡಿದೆಲ್ಲ, ಯಾರಿಗೋಸ್ಕರ ಅಂತ ಮಾಡಿದೆಲ್ಲ, ಯಾರ ತೃಪ್ತಿಗೋಸ್ಕರ ಅಂತ ಮಾಡಿದೆಲ್ಲ, ಯಾರಿಗೋಸ್ಕರ ನೀನು ಮಾಡಿದ್ಯೋ ಅವ್ರು ಯಾರು ನಿನ್ನ ರಕ್ಷಣೆಗೆ ಬಂದಿದ್ದಾರಾ? ಯಾಕೆ ಮಾಡಿದೆ? ಅಂಥವ್ರನ್ನ ನಂಬಿದೆ ಯಾಕೆ ನೀನು? ಅವ್ರಿಗೋಸ್ಕರ ಪಾಪ ಮಾಡಿದ್ದೆ ಆತಕ್ಕೆ. ಕೃತಾನಿ ಯಾನಿ ಪಾಪಾನಿ ಯುಷ್ಮಾಭಿಃ ಸಬಹೂನ್ನಪಿ ತಾನಿ ಪಾಪಾನಿ ದುಃಖಸ್ಯ ಕಾರಣಂ. ಏನದು? ಮೂರ್ಖೇಪಿ. ಪಾಪ ಮಾಡಿದವರು ಎಂಥವರೇ ಆಗಿರ್ಬೋದು, ಯಾರಿಗೂ ಎಕ್ಸ್ಕ್ಯೂಸ್ ಇಲ್ಲ. ಅವ್ರು ಹೇಳ್ತಾರೆ ನೋಡ್ರಿ, ಮೂರ್ಖೇಪಿ. ಒಬ್ಬ ಮೂರ್ಖ ಪಾಪ ಮಾಡಿದರೂ ಅನುಭವಿಸ್ಬೇಕು. ಪಂಡಿತೇಪಿ, ಅವನು ಪಾಂಡಿತ್ಯ ಪಡೆದು ಅವನು ದೊಡ್ಡ ಪಂಡಿತ, ನೀ ಪಂಡಿತ ಆದರೂ ಇಲ್ಲಿ ಬಾ ಅನುಭವಿಸು. ದರಿದ್ರೇ ವಾ ಶ್ರೀಯಾನ್ವಿತೆ, ದೊಡ್ಡ ಶ್ರೀಮಂತನ ಅನುಭವಿಸಲೇಬೇಕು ದುಃಖ, ಬಡವನ ಅನುಭವಿಸಲೇಬೇಕು. ಸಬಲೇ ನಿರ್ಬಲೇ ವಾಪಿ ಸಮವರ್ತಿ ಯಮಸ್ಪೃತಃ. ಅವನು ದುರ್ಬಲನೇ ಆಗಿರಲಿ ಸಬಲನೇ ಆಗಿರಲಿ, ಮೂರ್ಖನೇ ಆಗಿರಲಿ ಪಂಡಿತನೇ ಆಗಿರಲಿ, ಶ್ರೀಮಂತನೇ ಆಗಿರಲಿ ದರಿದ್ರನೇ ಆಗಿರಲಿ, ಇದರಲ್ಲಿ ಯಾವ ತಾರತಮ್ಯ ಇಲ್ಲ ಯಮಲೋಕದಲ್ಲಿ. ಅವನು ಮಾಡಿರೋ ಪಾಪಕ್ಕೆ ಸಮವರ್ತಿ ಸಮಃ.
ಎಲ್ಲರಿಗೂ ಏಕ ರೀತಿಯಿಂದನೇ ತಪ್ಪಿಗೆ ಶಿಕ್ಷೆಯನ್ನು ಕೊಡ್ತಾರೆ. ಅದಕ್ಕೆ ಚಿತ್ರಗುಪ್ತಸ್ಯೇತಿ ವಾಕ್ಯಂ ಶುತ್ವಾತೆ ಪಾಪಿನಸ್ತಥ ಶೋಚಂತಹ ಸ್ವಾನಿಕರ್ಮಾಣಿ ತೂಷ್ಣಿಂ ತಿಷ್ಟಂತೆ ನಿಶ್ಚಲಾಹ ಹೇಳ್ತಾರೆ. ತೂಷ್ಣಿಂ ಅಂದ್ರೇನು? ಮೌನವಾಗಿ ನಿಂತು ಬಿಡ್ತಾನೆ. ಇವ್ರು ಹೇಳ್ತಾರೆ, ಲಿಸ್ಟ್ ಓದ್ತಾರಲ್ಲ, ಚಿತ್ರಗುಪ್ತಸ್ಯೇತಿ ವಾಕ್ಯಂ ಶುತ್ವ. ಚಿತ್ರಗುಪ್ತರು ಇವನು ಮಾಡಿದ ಪಾಪದ ಲಿಸ್ಟನ್ನು ಓದ್ತಾ ಬರ್ತಾರೆ. ಇವಾಗ ಇವನು ಇಂತಿಂಥದ್ದು ಮಾಡ್ದ ಅಂತ ಪಾಪದ ಲಿಸ್ಟು ಓದ್ತಾ ಇದ್ದರೆ ತಲೆ ಬಗ್ಸ್ಕೊಂಡು ನಿಂತಿರ್ತಾನೆ. ಪಾಪಿನಃ ಧರ್ಮರಾಜೋಪಿ ತಾನ್ ದೃಷ್ಟ ಚೋರವನ್ನಿಶ್ಚಲಾನ್ ಸ್ಥಿತಾನ್. ಧರ್ಮರಾಜರು ನೋಡ್ತಾರೆ ಆ ಪಾಪಿಷ್ಟನನ್ನು. ಅವ್ರು ಹೇಳ್ತಾರೆ, ಓದ್ತಾ ಇದ್ದಾರಲ್ಲ, ಅವರು ಓದ್ತಾ ಇರೋದನ್ನು ಕೇಳಿಸ್ಕೊಂತ ಆ ಪಾಪಿಯ ಮುಖವನ್ನು ಧರ್ಮರಾಜರು ನೋಡ್ತಾರೆ. ಯಮದೇವರು ನೋಡ್ತಾ ಇದ್ದಾರೆ. ನೋಡು, ಹೇಳ್ತಾ ಇದ್ದಾರೆ ನಿನ್ನ ಬಗ್ಗೆ ಏನಂತೆ. ಅವನಿಗೆ ಯಮದೇವ್ರ ಮುಖ ನೋಡ್ಲಿಕ್ಕಾಗಲ್ಲ. ಮಾಡಿರೋ ತಪ್ಪುಗಳಿಗೆ ತಲೆ ಬಗ್ಸ್ಕೊಂಡು ನಿಂತುಬಿಟ್ಟಿರ್ತಾನೆ. ಅವಾಂಗ್ಮುಖನಾಗಿರ್ತಾನೆ. ಯಮದೇವರು ಘೋರವಾದ ರೂಪ ಬೇರೆ, ತಪ್ಪಿನ ಲಿಸ್ಟು ಹೇಳ್ತಾ ಇರೋದು ಬೇರೆ. ಆ ತಪ್ಪಿನ ಲಿಸ್ಟು ಇವನು ಮಾಡಿದ್ದಾನೆ ಅನ್ನೋ ಒಳಗಡೆ ಗಿಲ್ಟಿ ಅಂಕರು ಇದೆ ಅಲ್ಲ, ನಾ ಮಾಡಿದ್ದೀನಿ ಅಂತ. ಹೌದಲ್ಲ, ನಾನು ಮಾಡಿಲ್ಲೋ ಅಂತ ನಿಮಗೆ ಹೇಳ್ಬೋದು. ಸಾಕ್ಷಿಯ ಸ್ವರೂಪ ಶ್ರೀಮದಾಚಾರ್ಯ ಅಂತಾರೆ, ಸಾಕ್ಷಿಯ ಸ್ವರೂಪ ಪ್ರಾಮಾಣಿಕವಾದದ್ರೇ ಸಾಕ್ಷಿ ಸ್ವೀಕಾರ ಮಾಡುತ್ತೆ, ಇಲ್ಲ ಜಾಡಿಸಿ ಒದ್ದು ಬಿಡುತ್ತಷ್ಟೆ. ಪ್ರಾಮಾಣಿಕ ಸಾಕ್ಷಿಯ ಸ್ವರೂಪ ಪ್ರಾಮಾಣಿಕ. ಜನಕ್ಕೆ ಮೋಸ ಮಾಡ್ಬೋದು, ಇನ್ನೊಬ್ಬರಿಗೆ ಮೋಸ ಮಾಡ್ಬೋದು, ಸುಳ್ಳು ಹೇಳ್ಬೋದು, ವಂಚನೆ ಮಾಡ್ಬೋದು. ನಿನ್ನ ಮನಸ್ಸಿಗೆ ನೀನು ವಂಚನೆ ಮಾಡೋಕ್ಕಾಗಲ್ಲ. ಸಾಕ್ಷಿ ನೀನು ಮಾಡ್ತಾ ಇರೋದು ತಪ್ಪು ಅಂತ ಕುಟ್ಟುತ್ತಾ ಇರ್ತದೆ ನಮ್ಮನ್ನು. ಆದರೆ ಅದನ್ನು ಮುಚ್ಕೊಳ್ಳೋಕ್ಕೆ, ಆ ತಪ್ಪನ್ನು ಮುಚ್ಕೊಳ್ಳೋಕ್ಕೆ ಏನೋ ಆಪ್ಷನ್ಸ್ ಹುಡುಕ್ತಾ ಇರ್ತೀವಿ. ಆದರೆ ಬೇರೆಯವ್ರ ಎದುರಿಗೆ ಮಾತ್ರ ನಾನು ಮಹಾ ನಿರಪರಾಧಿ ಅಂತ ಹೇಳ್ಕೊಳ್ಳೋಕ್ಕೆ ಇಷ್ಟಪಡ್ತಾ ಇರ್ತೀವಿ ಅಷ್ಟೇ. ನಿರಪರಾಧಿ ಅಲ್ಲ. ಚಿತ್ರಗುಪ್ತಸ್ಯೇತಿ ವಾಕ್ಯಂ ಶುತ್ವಾತೆ ಪಾಪಿನಸ್ತದ. ಅದಕ್ಕಂತ ಧರ್ಮರಾಜೋಪಿ ತಾನ್ ದೃಷ್ಟ ಚೋರ. ಯಾವಾಗ ಆ ಧರ್ಮರಾಜರು ಯಮದೇವರು ನೋಡ್ತಾರೆ, ಆಜ್ಞಾಪಯತಿ ಪಾಪಾನಾಂ ಶಾಸ್ತಿಂ ಚೈವ ಯಥೋಚಿತಾಂ. ನೋಡ್ರಪ್ಪ, ಯಾವ್ಯಾವುದು ಯಾರ್ಯಾರು ಏನೇನು ಪಾಪ ಮಾಡಿದ್ದಾರೆ, ಆಯಾ ಪಾಪಗಳಿಗೆ ಆ ಪಾಪಕ್ಕೆ ತಕ್ಕಂಥ ಏನೇನು ಶಿಕ್ಷೆಗಳು ಅಂತ ನಾವು ರೂಲ್ಸ್ ಇದೆಯೋ ಯಮಲೋಕದಲ್ಲಿ, ಆ ರೂಲ್ಸಿಗೆ ಅನುಗುಣವಾಗಿ ಇವನು ಯಾವ್ಯಾವ ಪಾಪ ಮಾಡಿದ್ದಾನೆ, ಯಾವ ಪಾಪಕ್ಕೆ ಯಾವ ಶಿಕ್ಷೆ, ಯಾವ ನರಕ, ಇದೆಲ್ಲ ನಿಶ್ಚಯ ಆಗಿದೆ. ಇದನ್ನು ಅವನಿಗೆ ಮಾಡಿಬಿಡ್ರಿ ಅಂತ ಯಮದೇವರು ಜಡ್ಜ್ಮೆಂಟ್ ಕೊಟ್ಬಿಡ್ತಾರೆ. ಅದು ಯಮಲೋಕ. ವಿಚಾರಣೆ ಅವತ್ತೇ, ಡೇಟ್ ಪೋಸ್ಟ್ಪೋನ್ ಆಗಲ್ಲ, ಅವತ್ತೇ ಜಡ್ಜ್ಮೆಂಟ್. ಯಾಕಂದರೆ ಅವನಿಗೆ ಜಾಸ್ತಿ ಹೊತ್ತು ಅಲ್ಲಿ ಇಟ್ಕೊಳ್ಳೋಕೆ ಬಿಡಲ್ಲ. ಯಾಕೆಂತಂದರೆ ಅವನು ನರಕ ಅನುಭವಿಸ್ಬೇಕಲ್ಲ, ಅಲ್ಲಿ ಇಟ್ಕೊಂಬಿಟ್ರೆ. ಅದಕ್ಕೋಸ್ಕರ ಕೋರ್ಟಲ್ಲಿ ಎಷ್ಟು ದಿವಸ ಇಟ್ಕೋತಾರೆ ನಿಮ್ಮನ್ನು. ಅಲ್ಲಿ ನಿಮ್ಮ ಕೇಸ್ ನಡೆಯೋದೇ 10 ನಿಮಿಷ ಅಲ್ಲಿ. ಆಮೇಲೆ ಜಾಗ ಖಾಲಿ ಮಾಡಂತಾರೆ ಅವರು. ಯಮದೇವರು ಕೋರ್ಟ್, ಅದು ಪೊಲೀಸ್ ಸ್ಟೇಷನ್ ಅಲ್ಲ ಶಿಕ್ಷೆ ಕೊಡೋಕ್ಕೆ. ಅಲ್ಲಿ ಅವರು ಚಿತ್ರಗುಪ್ತರು ಲಿಸ್ಟ್ ಓದಿದರು, ಶ್ರವಣ ದೇವತೆಗಳು ಬಂದು ಮೆಸೇಜ್ ಕೊಟ್ಟರು, ಯಮದೇವರು ಅದನ್ನು ಕೇಳಿದರು. ಪಾಪಿ ಎದುರಿಗೆ ನಿಂತಿದ್ದಾನೆ, ವಿಚಾರಣೆ ಅಲ್ಲೇ ಆಗೋಯ್ತು, ತೀರ್ಮಾನವು ಅವಾಗೆ. ಯಾವ ಪೆಂಡಿಂಗ್ ಇಲ್ಲ, ಡೇಟ್ ಪೋಸ್ಟ್ಪೋನ್ ಆಗಲ್ಲ ಅಲ್ಲಿ. ಈ ರೀತಿಯಾಗಿ ಅದಕ್ಕೆ ಯಮಾಜ್ಞಾಕಾರಿಣೋ ದೂತಾಹ ಪ್ರಚಂಡ ಚಂಡಕಾದಯ. ನೋಡ್ರಿ, ಪ್ರಚಂಡ ಚಂಡ ಅಂತ ಯಮದೇವರು ದೂತರು. ಅವ್ರಿಗೆ ಹೆಸರು ನೋಡ್ರಿ ಹೆಂಗದೆ, ಪ್ರಚಂಡಾಚಾರ್ ಚಂಡಾಚಾರ್ ಅಂತ ಅವರಿಬ್ಬರ ಹೆಸರು. ಅವ್ರಿಗೆ ಹೆಸರೇ ಭಯಾನಕ. ಅವ್ರಿಗೇನು ಕೆಲಸ? ತಪ್ಪು ಮಾಡಿದವ್ರಿಗೆ ಹೊಡೆಯೋದೇ ಕೆಲಸ. ಅವರಿಗೆ ಸ್ಯಾಲ್ರಿ ಡ್ರಾ ಮಾಡ್ತಾರೆ ಅವರು ಹೊಡೆಯೋದಕ್ಕೆ. ಭಾಳ ಎಚ್ಚರಿಕೆ ಇರಬೇಕು. ಆಮೇಲೆ ಏಕಪಾಶೇನ ತಾನ್ ಬದ್ವಾನ್, ಅವ್ರನ್ನೆಲ್ಲರೂ ಒಂದೇ ಪಾಶದಲ್ಲಿ ಕಟ್ತಾರೆ. ಗುಂಪಿರ್ತಾರೆ, ಪಾಪಿಷ್ಟರು ಗುಂಪಿರುತ್ತಲ್ಲ, ಆ ಗುಂಪು ಇರಲಿ ಎಲ್ಲ ಪಾಪಿಗಳಿಗೆ ಸೇರಿಸಿ ಒಂದೇ ಪಾಶ ಹಾಕ್ಬಿಡ್ತಾರೆ. ಎಲ್ಲ ಹಗ್ಗದಿಂದ ಹಾಕಿ ಹೆಡ್ಮುರ್ಗಿ ಕಟ್ಟಿಬಿಡ್ತಾರೆ. ಕಟ್ಟಿಬಿಟ್ಟು ಎಳ್ಕೊಂಡು ಹೋಗ್ತಾರೆ. ತತ್ರ ವೃಕ್ಷೋ ಮಹಾನೇಕಃ ಜ್ವಲದಗ್ನಿ ಸಮಪ್ರಭಃ ಪಂಚಯೋಜನ ವಿಸ್ತೀರ್ಣ ಏಕಯೋಜನ ಮುಚ್ಛ್ರಿತ. ನೋಡ್ರಿ, ಅಲ್ಲಿ ಶಾಲ್ಮಲಿ ಅಂತ ಒಂದು ವೃಕ್ಷ, ಅದೊಂದು ನರಕ. ಶಾಲ್ಮಲಿ ವೃಕ್ಷ ಏನಿದೆ ಅದು 1 ಯೋಜನ ಎತ್ತರ ಇರ್ತದೆ, ಆದರೆ 5 ಯೋಜನ ವಿಸ್ತಾರವಾಗಿರ್ತದೆ. 5 ಯೋಜನ ಅಗಲವಾಗಿರ್ತದೆ, 1 ಯೋಜನೆ ಎತ್ತರವಾಗಿರ್ತದೆ. ಶಾಲ್ಮಲಿ ವೃಕ್ಷ. ವೃಕ್ಷ ಅಂದರೆ ಏನು? ಮಾವಿನ ಹಣ್ಣಿನ ಮರ ಅಲ್ಲ ಅದು, ಅಥವಾ ಹುಣಸೆಕಾಯಿ ಮರ ಅಲ್ಲ. ಏನು ಮರ ಹೊತ್ಬಿಟ್ಟು ಕಿತ್ಕೊಂಡ್ಬಿಡ್ತೀನಿ ಅಂತ. ಈಟಿ ಇದ್ದಂಗೆ ಇರ್ತವೆ, ಮುಳ್ಳಿನ ಮರ. ಆ ಎಲೆಗಳು ಹೇಗಿರ್ತಾವೆ ಹೇಳ್ತಾರಲ್ಲಿ, ಆ ಎಲೆಗಳೇ ಚೂರಿ ಇದ್ದಂಗೆ ಇರ್ತಾವೆ. ಭಾಳ ಎಚ್ಚರಿಕೆ ಇರಬೇಕು. ನೋಡ್ರಿ, ತತ್ರ ವೃಕ್ಷ ಮಹಾನ್ ಏಕಃ ಜ್ವಲದಗ್ನಿ ಸಮಪ್ರಭಃ, ಕುದೀತಾ ಇರುತ್ತೆ. ಪಂಚಯೋಜನ ವಿಸ್ತೀರ್ಣ ಏಕಯೋಜನ ಉಚ್ಛ್ರಿತ. ತದ್ವೃಕ್ಷೆ
ಶೃಂಖಲೈಹಿ ಬದ್ವಾ ಅಧೋಮುಖಂ ತಾಡಯಂತಿ. ಅವ್ರನ್ನೆಲ್ಲ ಕಟ್ಟಿಬಿಟ್ಟು ಕಾಲು ಮೇಲು ಮಾಡಿ ತಲೆ ಕೆಳಗೆ ಮಾಡಿ ಕೈಕಾಲು ಕಟ್ಟಿ ಹೊಡಿತಾ ಇರ್ತಾರಂತೆ. ಒಬ್ಬರಿಗಾರು ಬೇಸಿಗೆ ಕಾಲ ಅಂತ ಬಂದು ಕಷ್ಟಪಟ್ಟವರಿಗೆ ಒಂದು ಲೋಟ ನೀರು ಕೊಟ್ಟಿದೆಯಾ? ಹಸಿವು ಅಂದವರಿಗೆ ಅನ್ನ ಕೊಟ್ಟಿದೆಯಾ? ಕಷ್ಟ ಅಂದವರಿಗೆ ಐಶ್ವರ್ಯ ದೇವರು ಕೊಟ್ಟಾಗ ಏನೋ ಕೈಲಾದಷ್ಟು ಏನಪ್ಪ ನೀವು ಜೀವನ ಮಾಡಿಕೊಳ್ರಿ ಅಂತ ಅವರಿಗೆ ಸಹಾಯ ಮಾಡಿದೆಯಾ? ರುದಂತಿ ಜ್ವಲಿತಾಸ್ತತ್ರ ತೇಷಾಂ ತ್ರಾತ ನ ವಿದ್ಯತೆ. ಓ ಅಂತ ಅಳ್ತಾನೆ. ಅವನ ಅಳು ಕೇಳಕ್ಕಲ್ಲಿ ಯಾರಿಗೂ ಕರುಣೆ ಇಲ್ಲ ಅಲ್ಲಿ. ಅದನ್ನೇ ದಾಸರಾಯರು ಹೇಳಿದ್ದು, ಹಂತಕನ ದೂತರಿಗೆ ಕಿಂಚಿತ್ತು ದಯವಿಲ್ಲ, ಎಚ್ಚೆತ್ತು ಇರು ಕಂಡ್ಯ ಮನವೇ. ಭಾಳ ಎಚ್ಚರಿಕೆ ಇರಬೇಕು. ಅದಕ್ಕಂತಾರೆ ಕ್ಷಮದ್ವಂಭೋ ಅಪರಾಧಮ್ಮೆ ಕೃತಾಂಜಲಿ ಪುಟಾಯಿತಿ. ಓ ಅಂತ ಕಿರಿಸ್ತಾನೆ, ಹೊಡೆಸ್ಕೊತಾನೆ, ಅಳ್ತಾನೆ, ಕಿರಿಸ್ತಾನೆ. ಆ ಹೊಡೆತದಿಂದ ಅಳ್ತಾ ಇರ್ತಾನೆ. ಓ ಅಂತ ಕಿರಿಸ್ತಾನೆ ನೋವಿಗೆ. ನನ್ನನ್ನು ಕ್ಷಮಿಸ್ಬಿಡಿ ಕ್ಷಮಿಸ್ಬಿಡಿ ಅಂತಾನೆ. ಕ್ಷಮದ್ವಂಭೋ ಅಪರಾಧಂ ಮೇ ಕೃತಾಂಜಲಿ ಪುಟ. ಕೈ ಜೋಡಿಸಿ ಕೇಳ್ತಾನೆ. ವಿಜ್ಞಾಪಯಂತಿ ತಾನ್ ದೂತಾನ್ ಪಾಪಿಷ್ಠಾಸ್ತಿ ನಿರಾಶ್ರಯ. ಅವನಿಗೆಲ್ಲ ಆಶ್ರಯ ಕೊಡೋರೇ ಇಲ್ಲ, ಅವನಿಗೆ ಕ್ಷಮಿಸೋದೇ ಇಲ್ಲ ಅವರು. ಅನುಭವಿಸು, ಮಾಡಬಾರ್ದೆಲ್ಲ ಮಾಡಿದ್ದೀಯಲ್ಲ, ಐಶ್ವರ್ಯವಂತ ನಾನು ಅಂತ, ಐಶ್ವರ್ಯವಂತ ಅಂತ ದುರಹಂಕಾರದಿಂದ ಇದ್ದವ್ರು ಬದ್ದವ್ರು ಹೋದವ್ರನ್ನ ಬಂದವ್ರನ್ನೆಲ್ಲ ಅಪಮಾನ ಮಾಡ್ತಾ ಇದೆಯಲ್ಲ, ಅದರ ಪ್ರತಿಫಲ ಅನುಭವಿಸು. ಪುನಃ ಪುನಶ್ಚತೆ ದೂತೈ ಹನ್ಯಂತೆ ಲೋಹಯಷ್ಟಿಭಿ. ಅಮ್ಮೋ ನೋಡಿದ್ರಾ, ಲೋಹಯಷ್ಟಿ ಅಂತಾರೆ. ಲೋಹದ ತುಂಡುಗಳಿಂದ ಹೊಡಿತಾರೆ, ಅಂದರೆ ರಾಡುಗಳಿಂದ ಹೊಡಿತಾರಂತೆ ಯಮದೂತರು ಅವರಿಗೆ. ಸುತ್ತಿಗೆಯಿಂದ ಹೊಡಿತಾರೆ. ಲೋಹಯಷ್ಟಿಭಿ ಮುದ್ಗರೈಹಿ. ಅಮ್ಮೋ, ಮುದ್ಗರ ಅಂದರೆ ಅದೇ ಗದೆ ಇದ್ದಂಗಿರುತ್ತೆ. ಈ ರೀತಿ ತಾಡನಾಚ್ಚೈವ ನಿಶ್ಚೇಷ್ಟಾ ಮೂರ್ಛಿತಾಂಶ ಭವಂತಿತೆ. ಅವರು ಹೊಡೆಯೋ ಹೊಡೆತಗಳಿಗೆ ಇವನು ನಿಶ್ಚೇಷ್ಟನಾಗಿಬಿಡ್ತಾನೆ. ಅಂದ್ರೇನು? ಅನ್ಕಾನ್ಷಿಯಸ್ ಲೆವೆಲ್, ಅನ್ಕಾನ್ಷಿಯಸ್. ಭೋಭೋ ಪಾಪ ದುರಾಚಾರಾ ಕಿಮರ್ಥಂ ದುಷ್ಟಚೇಷ್ಟಿತಂ ಸುಲಭಾನಿ ನ ದತ್ತಾನಿ ಜಲಾನಿ. ನೋಡ್ರಿ, ಸುಲಭಾನಿ ನ ದತ್ತಾನಿ ಜಲಾನಿ ಅನ್ಯಾನ್ಯಪಿ ಕ್ವಚಿತ್. ಅಲ್ಲಪ್ಪ, ಏನು ₹1 ಖರ್ಚು ಮಾಡಬೇಕಾಗಿಲ್ಲ ರೀ. ಯಾರೋ ಕಷ್ಟದಲ್ಲಿದ್ದಾರೆ, ಬಾಯಾರಿಕೆ ಆಗಿದೆ ಅಂದರೆ ಒಂದು ಲೋಟ ನೀರು ಕೊಡೋಕ್ಕೂ ಇಲ್ವಾ? ಹಿಂದಿನ ಕಾಲಕ್ಕೆಲ್ಲ ಹಳ್ಳಿಗಳಲ್ಲಿ ಇವತ್ತಿಗೂ ಇದೆ. ಏನು ಮಾಡ್ತಾರೆ ಗೊತ್ತಾ? 2 ಆಪ್ಷನ್ ಮಾಡ್ತಾರೆ. ಜಗಲಿ ಮೇಲೆ, ಜಗಲಿ ಅಂದರೆ ಕಟ್ಟೆ, ಮನೆ ಮುಂದೆ ಕಟ್ಟೆ. ಆ ಮನೆ ಮುಂದೆ ಕಟ್ಟೆ ಮೇಲೆ ದೊಡ್ಡ ಗಡಿಗೆ ತುಂಬ ನೀರಿಟ್ಟು ಅದನ್ನು ಮುಚ್ಚಿಟ್ಟು ಅದರ ಮೇಲೆ ಒಂದು ಲೋಟನೋ ತಂಬಿಗೆನೋ ಇಟ್ಟು ಪಕ್ಕದಲ್ಲಿ ಒಂದಿಷ್ಟು ಬೆಲ್ಲ ಇಡ್ತಾರೆ. ಆ ಬೆಲ್ಲ ಚೂರು ಬಾಯಲ್ಲಿ ಹಾಕ್ಕೊಂಡು ನೀರು ಕುಡ್ಕೊಂಡು, ಬರೀ ನೀರು ಕುಡಿದ್ರೆ ಪಿತ್ತ ಆಗುತ್ತೆ ಅಂತ ಬೆಲ್ಲ. ಇವತ್ತಿಗೂ ಅದು ಉಡುಪಿ ಕಡೆಗೆ ಆ ಪದ್ಧತಿ ಇವತ್ತಿಗೂ ಇದೆ. ಪಕ್ಕದಲ್ಲಿ ಬೆಲ್ಲ ಇಡಬೇಕು ಸ್ವಲ್ಪ. ಅಲ್ಲಿ ಇರುವೆ ಆಗುತ್ತಲ್ಲ ಸ್ವಾಮಿ. ಆದರೆ ಮತ್ತು ಬೆಲ್ಲಕ್ಕೆ ಇರುವೆ ಬರೋದು ಕೆಂಡಕ್ಕೆ ಬರ್ತಾವ? ಬಂದೇ ಬರ್ತಾವೆ, ಏನು ಮಾಡೋಕ್ಕಾಗುತ್ತೆ? ಅದನ್ನು ಜಾಡಿಸ್ಕೋಬೇಕು, ಬೆಲ್ಲ ಬಾಯಿಕೋಬೇಕು ಅಷ್ಟೇ, ಈ ರೀತಿಯಾಗಿ. ಆದ್ದರಿಂದ ಅದು ಒಂದು. ಜೊತೆಗೆ ಇನ್ನೊಂದೇನೆಂದರೆ, ಒಂದು ಅಗಲವಾದ ತಟ್ಟೆಯಲ್ಲಿ ಅಥವಾ ಬಟ್ಲಲ್ಲಿ ನೀರು ಹಾಕಿಡಬೇಕು. ಒಂದಿಷ್ಟು ತಟ್ಟೆಯಲ್ಲಿ ಕಾಳು ಹಾಕಿಡಬೇಕು. ಈ ಪಕ್ಷಿಗಳು ಬಂದು ಆ ಕಾಳು ತಿಂದು ನೀರು ಕುಡಿದು ಹೋಗ್ತವೆ. ಇದನ್ನೆಲ್ಲ ನಾವು ಮಾಡಬೇಕು. ಆಪ್ಷನ್ ಇದು ಮಾಡ್ಬೋದು. ನಮಗೇನು ಶ್ರೀಮಂತಿಗೆ ಬೇಕಾಗಿಲ್ಲ ಇದನ್ನು ಮಾಡೋಕ್ಕೆ. ನಾರ್ಮಲ್ ಲೈಫಲ್ಲೂ ಕೂಡ ಇಂಥ ತ್ಯಾಗ ಮಾಡಲಿಕ್ಕೆ ಅವಕಾಶ ಇದೆ, ಇದನ್ನು ಮಾಡೋಕ್ಕೆ ಬರುತ್ತೆ. ಅಂದರೆ ಆ ಜಾಗ ಇರಬೇಕಷ್ಟೇ ನಮಗೆ ಮನೆ ಮುಂದೆ. ಅದಕ್ಕೆ ಜಾಗ ಆಪ್ಷನ್ ಇದ್ದರೆ ಮಾಡ್ಬೋದು. ಇದು ಒಂದು ದಿನ ಯಾರಿಗಾರು ಮಾಡಿದ್ದೀವ? ಅದಕ್ಕೆ ಅವ್ರು ಅಂತಾರೆ, ಓ ಅಂತ ಅಳ್ತೀಯೇನೋ. ಇದೇ ರೀತಿ ಕಷ್ಟ ಅಂತ ನಿರಂತರ ಕಣ್ಣೀರು ಹಾಕ್ಕೊಂಡು ಅಳ್ತಾ ಇದ್ದವ್ರನ್ನ ನೋಡಿ ಹಾಸ್ಯ ಮಾಡಿ ನಕ್ಕೆಲ್ಲ, ಈಗ ನಗು ಅಂತ ಹೊಡಿತಾರೆ. ಅದಕ್ಕೆ ಗ್ರಾಸಾರ್ಧಮಪಿನೋ ದತ್ತಂ ಅಂದರು. ಇಷ್ಟು ಒಂದು ತುತ್ತು ಅನ್ನ ಕೊಟ್ಟಲಿಲ್ವಲ್ಲ ನೀನು? ಅರ್ಧ ಒಂದು ತುತ್ತು ಅಂದರೆ ಹಿಂದಿನ ಕಾಲಕ್ಕೆಲ್ಲ ಮಕ್ಕಳುಗಳಿಗೆ ತಾಯಿಯಂದರು ಕೈ ತುತ್ತು ಅಂತ ಹಾಕ್ತಾಯಿದ್ರಲ್ವ? ನಮ್ಮ ಬಾಲ್ಯಗಳಲ್ಲೆಲ್ಲ ತಾಯಿ ಕೈ ತುತ್ತು ಹಾಕ್ತಾರೆ. ಇವತ್ತಿಗೂ ಇದೆ ಅದು. ಕೈ ತುತ್ತು ಅಂದರೆ ಮಿನಿಮಮ್ ಇಷ್ಟಿರ್ತದೆ. ಅದ್ರಾಗ ಅರ್ಧ ಭಾಗ ಮಾಡಿದ್ರೆ ಎಷ್ಟು ಬೇಕೋ ಅಷ್ಟು ಅನ್ನನೂ ದಾನ ಮಾಡಿಲ್ವಲ್ಲ ನೀನು? ನಾಯಿ ಕಾಗೆಗಳಿಗೆ ಚೂರಾರು ಅನ್ನ ಹಾಕಿದೆಯಾ? ಅದಕ್ಕೆ ತುಂಬ ಮಡಿವಂತರು ಅನ್ನೋರು ಇವತ್ತಿಗೂ ಕೂಡ ಬಲಿಹರಣ ಅಂತ ಮಾಡ್ತಾರೆ. ವೈಶ್ವದೇವ ಆದಮೇಲೆ ಬಲಿಹರಣ ಮಾಡಬೇಕು. ಆ ಬಲಿಹರಣ ಮಾಡಿದ ಮೇಲೆ ಆ ಅನ್ನ ತೊಗೊಂಡು ಹೋಗಿ ದಿನ ಮನೆ ಮುಂದೆ ಕಟ್ಟೆಗೆ ಹಾಕಬೇಕು. ಆ ಪಶು ಪಕ್ಷಿಗಳು ಬಂದು ಆ ಅನ್ನ ತಿಂತವೆ. ನಮಗೆ ದೇವ್ರ ಪೂಜೆ ಕಾನ್ಸೆಪ್ಟೇ ಇಟ್ಕೊಂಡಿಲ್ಲ. ಇನ್ನು ದೇವರ ನೈವೇದ್ಯ ಕಾನ್ಸೆಪ್ಟ್ ಅಂಕರು ಇಲ್ಲವೇ ಇಲ್ಲ. ಇನ್ನು ಬಲಿಹರಣ ಅಂದರೆ ಏನು ಅದೇ ಗೊತ್ತಿಲ್ಲ ನಮಗೆ. ಫಸ್ಟ್ ಆಫ್ ಆಲ್ ಸಂಧ್ಯಾ ವಂದನೆ ಅನ್ನೋದೇ ಮೊದಲು ಗೊತ್ತಿಲ್ಲ, ಆಮೇಲೆ ಬಲಿಹರಣ. ಇದು ಒಂದಿನ ಮಾಡಿದ್ದೀರಾ? ಮಾಡಿಲ್ಲ.
ಅದಕ್ಕೆ ನಕೃತಂ ಪಿತೃತರ್ಪಣಂ. ಒಂದು ದಿವಸನೂ ಪಿತೃಕಾರ್ಯ ಶ್ರದ್ಧೆಯಿಂದ ಮಾಡಿದ್ದೀಯೇನಪ್ಪ? ಪಿತೃಕಾರ್ಯ ಮಾಡಿದ್ಯಾ ಶ್ರದ್ಧೆಯಿಂದ? ಯಾವ ಥರ ಮಾಡಿದ್ಯಾ? ಮಾಡಿ. ನಿನಗೆ ಅನುಭವಿಸೋದು ಇನ್ನೂ ಘೋರ ನರಕಗಳಿದ್ದಾವೆ. ಆ ನರಕಗಳ ಲಿಸ್ಟನ್ನೇ ಕೊಡ್ತೀವಿ, ಕೇಳು ಅಂದರು. ಹೇಳ್ರಿ ಸ್ವಾಮಿ ಕೇಳ್ತೀವಿ ಅಂದರು. ನೀವೆಲ್ಲರೂ ನಾಳೆ ಬರ್ರಿಯಪ್ಪ ಹೇಳ್ತೀವಿ. ಕೃಷ್ಣಾರ್ಪಣಮಸ್ತು.